ದೊಡ್ಡ ಕೃಪೆ. ನಿಜ, ಸಂತಾನವಿಲ್ಲದವನಿಗೆ ಸಂತಾನವಾದರೆ ದೇವರ ದೊಡ್ಡ ಅನುಗ್ರಹ ಅಂತಂತಾರೆ. ಐಶ್ವರ್ಯವಿಲ್ಲದವನಿಗೆ ಐಶ್ವರ್ಯ ದೊರಕಿದರೆ ಎಂಥ ಕೃಪೆ ಮಾಡಿದ ಪರಮಾತ್ಮ ಅಂತ ಹೇಳ್ತಾರೆ. ಅದು ಕೋಟ್ಯಾಂತರ ಐಶ್ವರ್ಯ ಬಂದುಬಿಟ್ರಂತೂ ಚಪ್ಪಡ ಸ್ಫಾಡ್ಕೆದಿಯಾ ಅಂತ ನಾವು ಹೇಳ್ತೇವೆ. ಏನೇನೋ ಮಾತುಗಳನ್ನು ಆಡ್ತೇವೆ. ಮೂರ್ಖತನದ ಪರಮಾವಧಿಗಳಿವೆಲ್ಲ. ಅಂದರೆ ಅದೆಲ್ಲ ದೇವರ ಕೃಪೆ ಹೌದೋ ಅಲ್ವೋ? ಕೃಪೆ ಆಗಿದ್ರೂ ಕೂಡ ಆ ಕೃಪೆಗಳಿಗಿಂತಲೂ ಮುಖ್ಯವಾದ ಕೃಪೆ ಏನು ಅಂದರೆ, ಧರ್ಮದಲ್ಲಿ ನಮಗೆ ಆಸಕ್ತಿ ಬಂತೋ ಅದು ದೇವರ ಕೃಪೆ. ಧರ್ಮಕ್ಕಿಂತಲೂ ಹೆಚ್ಚಾಗಿ ಶಾಸ್ತ್ರದಲ್ಲಿ ನಮಗೆ ಆಸಕ್ತಿ ಬಂತು, ಹೆಚ್ಚಿನ ಕೃಪೆ. ನಿತ್ಯ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು, ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಚಿಂತನವನ್ನು ಮಾಡಿ, ಜ್ಞಾನ ಮಾಡಿಕೊಳ್ಳುವ ಆಸಕ್ತಿಯಿಂದ ನಾವು ಅದನ್ನು ಕೇಳುವ, ಓದುವ, ನೋಡುವ, ತಿಳಿದುಕೊಳ್ಳುವ, ಮನನ ಮಾಡುವ, ಆಲೋಚನೆ ಮಾಡುವ ಪ್ರವೃತ್ತಿ, ರುಚಿ ನಮ್ಮಲ್ಲಿ ಹುಟ್ಟಿದ್ದಾದರೆ ಅದು ಬಹಳ ಶ್ರೇಷ್ಠವಾದ ಅನುಗ್ರಹ. ಚಾಯ್ಸೆಸ್ಟ್ ಬ್ಲೆಸ್ಸಿಂಗ್ ಅದು. ದೇವರು ಮಾಡಬೇಕಾಗಿರುವಂತಹ ಅತ್ಯುತ್ತಮವಾದ ಅನುಗ್ರಹ ಅಂದರೆ ಅದು. ಇನ್ಯಾವ ಅನುಗ್ರಹವೂ ಕೂಡ ಸಣ್ಣ ಅನುಗ್ರಹ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ, ನನ್ನ ಶಿಷ್ಯರಿಗೆ ನಾನು ಹೇಳ್ತಿರ್ತೇನೆ, ಅದ್ವೈತಿಗಳು ಹೇಳುವಂತಹ ಸತ್ತ 3 ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ ಅಂತ. ಹಾಗೆ ಪ್ರಾತಿಭಾಸಿಕವಾದ ಅನುಗ್ರಹ ಅಂತಂದರೆ ಹಣ, ಕಾಸು, ಮನೆ, ಐಶ್ವರ್ಯ, ಹೆಂಡತಿ, ಮಕ್ಕಳು, ಕೀರ್ತಿ, ಪ್ರತಿಷ್ಠೆ, ಗೌರವ ಅಂತ ಅನ್ನೋದೇನಿದೆ ಇದೆಲ್ಲ ತೋರಿಕೆಗೆ ಅನುಗ್ರಹ. ಇದು ಅನುಗ್ರಹವೇ, ಇಲ್ಲ ಅಂತಲ್ಲ. ಇನ್ನು ನಾವು ಅನ್ನದಾನ ಮಾಡಿದೆವು, ಅಥವಾ ಜಪತಪಾದಿಗಳನ್ನು ಮಾಡಿದೆವು, ಯಜ್ಞಯಾಗಾದಿಗಳನ್ನು ಮಾಡಿದ್ದೇವೆ, ಸತ್ಕರ್ಮವನ್ನು ಮಾಡ್ತೇವೆ ಅಂತಂದರೆ ಅದು ದೇವರ ವ್ಯಾವಹಾರಿಕವಾದ ಅನುಗ್ರಹ. ಶಾಸ್ತ್ರವನ್ನು ಓದುವುದಲ್ಲಿ ನಮ್ಮ ಮನಸ್ಸು ತೊಡಗಿದೆ, ನಿರಂತರವಾಗಿ ಶಾಸ್ತ್ರವನ್ನು ಓದಬೇಕು ಅಂತ ನಮ್ಮ ಮನಸ್ಸಾಗಿದೆ, ಯಾವಾಗಲೂ ಅದರ ಚಿಂತನವೇ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಅಂದರೆ ಪಾರಮಾರ್ಥಿಕವಾದ ಅನುಗ್ರಹ. ನಮಗೆ ಮೋಕ್ಷ ಸಿಕ್ಕೀತೋ ಬಿಟ್ಟೀತೋ, ಮೋಕ್ಷ ಕೊಡ್ತಾನೋ ಬಿಡ್ತಾನೋ, ಭಗವಂತ ತನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಕೊಡುವುದು ಅಂತನ್ನೋದು, ಅಥವಾ ಆ ಭಕ್ತಿಗೆ ಸಾಧನವಾದ ಪೋಷಕವಾಗಿರುವಂತಹ ಈ ಅದ್ಭುತವಾದಂತಹ ಜ್ಞಾನದ ನಿಷ್ಠೆಯನ್ನು ಕೊಡುವುದೇನಿದೆ, ಜ್ಞಾನ ಬೇರೆ, ಜ್ಞಾನದ ರತಿ ಬೇರೆ. ಜ್ಞಾನ ಬೇರೆ, ಜ್ಞಾನದ ರತಿ ಬೇರೆ, ಜ್ಞಾನದ ನಿಷ್ಠೆ ಬೇರೆ. ಇದೆಲ್ಲ ಬೇರೆ ಬೇರೆ. ಆ ವಿಧವಾದ ಜ್ಞಾನದ ರತಿ ನಮಗೇನಾದರೂ ಬಂದರೆ ಬಹಳ ಉತ್ತಮವಾಗಿರುವಂಥದ್ದು, ಬಹಳ ಉತ್ತಮವಾದದ್ದು. ಅದಕ್ಕೆ ಮಿಗಿಲಾದ ಮತ್ತೊಂದು ಏನೂ ಇಲ್ಲ, ಅದಕ್ಕೆ ಸಮಾನವಾದದ್ದು ಮತ್ತೊಂದು ಯಾವುದಿಲ್ಲ. ಅಂಥ ಉತ್ತಮವಾದಂತಹ ಸಾಧನೆ ಭಗವಂತನ ಕರುಣೆ, ಅನುಗ್ರಹ ಅಂತ ನಾವು ತಿಳಿಬೇಕು. ಸ್ವಧರ್ಮ ಪರಿನಿಷ್ಠೆಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಇದೆಲ್ಲ ಶ್ಲೋಕ ಮೇಲೆ ಇದ್ದಂತೆ ಅರ್ಥವನ್ನು ಮಾಡಿಕೊಂಡ್ರೆ ತಪ್ಪಾಗತ್ತೆ. ಯಾದವಾರ್ಯರು ಅದನ್ನು ತಿದ್ದಿ ನಮಗೆ ತಿಳಿಸ್ತಾರೆ. ಏನದು ಅಂದರೆ, ಸ್ವಧರ್ಮ ಪರಿನಿಷ್ಠೆಯಿಂದ ನಾವು ನಮ್ಮ ಧರ್ಮಗಳನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡುವುದರಿಂದ ಆಗುವ ಲಾಭವೇನು ಅಂತಂದರೆ, ಪುಂಸಾಂ ನಾರಾಯಣ ಸ್ಮೃತಿ ಜನ್ಮಲಾಭ. ಜನ್ಮವನ್ನು ಪಡೆದಿದ್ದರೆ, ಇಷ್ಟೆಲ್ಲ ಧರ್ಮವನ್ನು ಮಾಡಿದ್ದರೆ ಮಹಾಲಾಭ ಎಂದರೆ ಅದು ಭಗವಂತನ ಶಾಸ್ತ್ರದ ಅಧ್ಯಯನ, ಭಗವಂತನ ಶಾಸ್ತ್ರದ ಜ್ಞಾನ. ನಾರಾಯಣ ಸ್ಮೃತಿ ಅಂದರೆ ನಾರಾಯಣ ಸ್ಮರಣೆ ಅಂತನ್ನುವುದಷ್ಟೇ ಅರ್ಥವಲ್ಲ. ನಾರಾಯಣ ಸ್ಮರಣೆ ನಮಗೆಲ್ಲರಿಗೂ ಬರ್ತಿರ್ಬೋದು. ಅದೇನು ಪ್ರಯೋಜನ? ಭಗವಂತನ ಅನಂತ ಗುಣಗಳಿವೆ. ಕೇವಲ ಶಂಖಚಕ್ರ ಗದಾಧಾರಿಯಾಗಿದ್ದಾನೆ ಪರಮಾತ್ಮ ಅಂತ ತಿಳಿದ ಮಾತ್ರಕ್ಕೆ ಸಾಕ? ಪರಮಾತ್ಮನ ಸರ್ವೋತ್ತಮ 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 ಅಂತ 100 ಬಾರಿ, 1000 ಬಾರಿ, ಕೋಟಿ ಬಾರಿ ಅಂದರಾದರೂ ಏನು ಲಾಭ? ಏನು ಲಾಭವಿಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಎಷ್ಟು ತಿಳಿಯಬಹುದೋ ಅಷ್ಟು ಜ್ಞಾನವನ್ನು ಮಾಡಿಕೊಳ್ಳುವುದು ಅಗತ್ಯವಾಗಿರುವ ಸಾಧನೆ. ಅದನ್ನು ಮಾಡಿಕೊಳ್ಳದೆ ಎಷ್ಟು ನಾವು ನಾರಾಯಣ ಸ್ಮರಣೆ ಮಾಡಿದರೂ ಕೂಡ ಅದಕ್ಕೊಂದು ಮಿತಿ ಇದೆ, ಅದರ ಲಾಭದ ಮಿತಿ ಇದೆ. ಆದ್ದರಿಂದ ಅದು ಪ್ರಧಾನವಾದದ್ದಲ್ಲ. ಭಗವಂತನ ಸಚ್ಛಾಸ್ತ್ರಗಳ ಶ್ರವಣಾದಿಗಳು ಅದು ಮಹಾಲಾಭ. ಪ್ರಾಯೇಣ ಮುನಯೋರಾಜನ್ ನಿವೃತ್ತ ಗುಣ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥಾರಮಂತೆ ಸ್ಮ ಗುಣಾನುಕಥನೆ ಹರೇ. ಹೇಳ್ತಾರೆ, ನೀವಲ್ಲೋ ನಿಮ್ಮ ಸಂಸಾರಿಗಳು ನೀವು ಮಾಡಬೇಕಾದದ್ದು ಇನ್ನೂ ಬೇಕಾದಷ್ಟಿದೆ ಸಾಧನೆ. ಬಿಡಿ, ನಿಮ್ದಲ್ಲ. ಮುಕ್ತಿಗೆ ಹೋದವರು ಸತ್ವರಜಸ್ತಮೋ ಗುಣಗಳಿಂದ ಬಾಹಿರವಾಗಿರುವಂತಹ ಶುದ್ಧವಾದ ವೈಕುಂಠಾದಿ ಲೋಕಗಳಲ್ಲಿ ವಾಸವಾಗಿ ಇರುವ ಶ್ರೇಷ್ಠರಾದ ಮುಕ್ತರಾದವರು, ಅವರೂ ಕೂಡ ಸದೈವ ಭಗವಂತನ ಸಚ್ಛಾಸ್ತ್ರವನ್ನು ಶ್ರವಣಾದಿಗಳನ್ನು ಮಾಡ್ತಾ ಇರ್ತಾರೆ. ಯಾವಾಗಲೂ ಸಚ್ಛಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾರೆ. ಇನ್ನೊಂದು ಕೆಲಸವಿಲ್ಲ ಅವರಿಗೆ.
ಯಾವಾಗ ಅಂದರೆ ಕೆಲವೊಮ್ಮೆ ಮಾತ್ರ ಇಲ್ಲ. ಯಾವಾಗ? ಅದು ಭಗವಂತನ ಧ್ಯಾನವನ್ನು ಮಾಡುವ ಕಾಲದಲ್ಲಿ ಸಚ್ಚಾಸ್ತ್ರಗಳ ಶ್ರವಣಾದಿಗಳಾಗುವುದಿಲ್ಲ. ಉಳಿದ ಹೊತ್ತಿಗೆ ಶ್ರವಣವುಂಟು, ಮನನವುಂಟು. ಹೀಗೆ ಮುಕ್ತರಾದವರು ಕೂಡ, ವೈಕುಂಠಾದಿ ಲೋಕಗಳಲ್ಲಿರುವಂತಹ ಮುಕ್ತರಾದ ಜ್ಞಾನಿಗಳು ಕೂಡ ಸ್ವಯಂ ಶ್ರವಣಾದಿಗಳನ್ನು ಮಾಡ್ತಾರೆ. ಅಂದಮೇಲೆ ನಿಮ್ಮಂಥ ಸಂಸಾರಿಗಳು, ಪಾಮರರು ಶಾಸ್ತ್ರವನ್ನು ಶ್ರವಣ ಮಾಡಬೇಕು, ಮಾಡುವುದು ಅಗತ್ಯ ಎಂದು ಹೇಳುವ ಅವಶ್ಯಕತೆ ಇದೆಯೇ? ಆದ್ದರಿಂದ ಸದೈವ ಭಗವಂತನ ಶಾಸ್ತ್ರವನ್ನು ಕೇಳುವ ಕೆಲಸವನ್ನು ಮಾಡಿ. ಆಚಾರ್ಯರು ಇದನ್ನೇ ಮಾತನ್ನು ಹೇಳಿದರು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಭ್ಯಸೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಒಂದು ಕ್ಷಣ ಕಾಲವೂ ಕೂಡ ವ್ಯರ್ಥವಾಗಿ ಶಾಸ್ತ್ರದ ಶ್ರವಣವನ್ನು ಮಾಡದೆ ಸುಮ್ಮನಿರಬಾರದು. ಶಾಸ್ತ್ರ ಶ್ರವಣ ಮಾಡಬೇಕು, ಶಾಸ್ತ್ರದ ಮನನವನ್ನು ಮಾಡಬೇಕು. ಅದು ಅವಶ್ಯವಾಗಿ ಮಾಡಬೇಕಾದ ಕಾರ್ಯ. ಅದನ್ನು ಮಾಡದೇ ಇರುವುದು ಮಹಾ ತಪ್ಪು, ಅಪರಾಧ. ಆದ್ದರಿಂದ ಇದಂ ಭಾಗವತಂ ನಾಮ, ಇದು ಭಾಗವತವೆಂಬ ಪುರಾಣವಪ. ಇದು ಬ್ರಹ್ಮ ಅಂದರೆ ವೇದ, ವೇದಗಳಿಗೆ ಸಂಹಿತ ಸಮಾನವಾದದ್ದು. ದ್ವಾಪರ ಯುಗದೊಳಗೆ ಕೃಷ್ಣಾವತಾರಕ್ಕಿಂತಲೂ ಮುಂಚೆಯೇ ನಮ್ಮಪ್ಪ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನಮ್ಮ ತಂದೆಯಾದಂತಹ ದ್ವೈಪಾಯನರು ವೇದವ್ಯಾಸದೇವರು ಅವರು ನನಗೆ ಉಪದೇಶ ಮಾಡಿದರು. ನೋಡಿ, ಭಾಗವತವನ್ನು ರಚನೆ ಮಾಡಿದ್ದು ವೇದವ್ಯಾಸದೇವರು ಕೃಷ್ಣಾವತಾರಕ್ಕಿಂತಲೂ ಮುಂಚೆಯೇ ಮಾಡಿದ್ದಾರೆ. ಭವಿಷ್ಯದಲ್ಲಿ ಆಗುವಂತಹ ಕೃಷ್ಣಾವತಾರದ ಕಥೆಯನ್ನೆಲ್ಲ ಮುಂಚಿತವಾಗಿಯೇ ಎಲ್ಲವನ್ನು ಹೇಳಿ ನಿಬಂಧನ ಮಾಡಿ ಇಟ್ಟಿದ್ದಾರೆ. ಏನೇನು ಕೃಷ್ಣಾವತಾರದಲ್ಲಿ ಘಟನೆಯಾಗತ್ತೆ ಅನ್ನುವುದನ್ನು ತ್ರಿಕಾಲಜ್ಞಾನಿಗಳಾದ ಸರ್ವಜ್ಞರಾದ ವೇದವ್ಯಾಸದೇವರು ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಅದನ್ನು ನನಗೆ ಪಾಠವೂ ಹೇಳಿದರು. ಅದನ್ನು ನಾನು ನಿನಗೆ ಈಗ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ. ಪರಿನಿಷ್ಠಿತೋಪಿ ನೈರ್ಗುಣ್ಯೇ ಉತ್ತಮ ಶ್ಲೋಕ ಲೀಲೆಯ ಗೃಹೀತಚೇತಾ ರಾಜರ್ಷೆ ಆಖ್ಯಾನಂ ಯದಧೀತವಾನ್. ಯಾವ ಆಖ್ಯಾನವನ್ನು ನಾನು ಅಧ್ಯಯನವನ್ನು ಮಾಡಿದೆನೋ ಆ ಆಖ್ಯಾನ ಎಂಥದ್ದು ಗೊತ್ತೇನು? ನಾನೆಂಥವನು, ಏನಿದ್ರೂ ಅಧ್ಯಯನ ಮಾಡಿದೆ ಅಂದರೆ ನನಗೆ ಮೋಕ್ಷವಾಗತ್ತೆ ಅಂತ ನನಗೆ ನಿಶ್ಚಯವಿದೆ. ಮೋಕ್ಷವಾಗುತ್ತೋ ಇಲ್ಲವೋ ಎಂಬಂತಹ ಸಂಶಯ ನನಗೆ ಉಳಿದಿಲ್ಲ. ಯಾಕೆ ಅಂದರೆ ದೇವತೆಗಳಿಗೆ ಮೋಕ್ಷವಾಗುತ್ತೋ ಇಲ್ಲೋ ಅನ್ನುವ ಸಂಶಯವಿಲ್ಲ. ಋಷ್ಯೋತ್ತಮರು ಯಾರೋ ಅವರಿಗೂ ಕೂಡ ಮೋಕ್ಷವಾಗುತ್ತೋ ಇಲ್ಲೋ ಎಂಬ ಸಂಶಯವಿಲ್ಲ. ಹಾಗಾದರೆ ಎರಡು ವರ್ಗದವರಿಗೆ ಮೋಕ್ಷವಾಗುವುದು ನಿಶ್ಚಿತ. ಯಾಕೆ? ಆ ಋಷ್ಯುತ್ತಮರು ಅಪರೋಕ್ಷ ಜ್ಞಾನಿಗಳೇ, ದೇವತೆಗಳು ನಿಯಮೇನ ಅಪರೋಕ್ಷ ಜ್ಞಾನಿಗಳು. ಯಾರಿಗೆ ಅಪರೋಕ್ಷ ಜ್ಞಾನವಾಗಿದೆಯೋ ಅವರಿಗೆ ಮೋಕ್ಷವಾಗುವುದು ನಿಶ್ಚಿತ. ಹಾಗಾಗಿ ನನಗೆ 40 ಕಲ್ಪಗಳ ಹಿಂದೆಯೇ ನನಗೆ ಅಪರೋಕ್ಷ ಜ್ಞಾನವಾಗಿದೆ. ಆದ್ದರಿಂದ ನನಗೆ ಮೋಕ್ಷವಾಗುವುದು ನಿಶ್ಚಿತವಾಗಿದೆ, ಅದರಲ್ಲಿ ವಿವಾದವಿಲ್ಲ. ಆದರೂ ನಾನು ಭಗವಂತನ ಸಚ್ಚಾಸ್ತ್ರವನ್ನು ಶ್ರವಣ ಮಾಡಲು ನಾನು ತುಂಬ ಮನಸ್ಸು ಮಾಡಿ ಓದಿದ್ದೇನೆ. ಯಾಕೆ ಅಂತಂದರೆ ಗೃಹೀತ ಚೇತಾಹ, ಆ ಭಗವಂತನ ಪರಮಾತ್ಮನ ಅವತಾರಗಳ ನಾನಾ ವಿಧವಾದ ಮಹಿಮೆಗಳ ಆಕರ್ಷಣೆಯೇ ಅಷ್ಟು ಅದ್ಭುತ. ಅಂಥ ಅದ್ಭುತವಾದ ಆಕರ್ಷಣೆ ಇದ್ದದ್ದಕ್ಕಾಗಿ ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ. ಅದನ್ನು ನೀನು ಮಹಾಪುರುಷನಾದ ಸರ್ವೋತ್ತಮ ಭಗವಂತನ ಭಕ್ತನಾದ ಕಾರಣ ನಿನಗನ್ನು ಅದನ್ನು ಉಪದೇಶ ಮಾಡ್ತೀನಿ. ಯತ್ರ ಶ್ರದ್ಧತಾಮಾಶು ಸ್ಯಾನ್ಮುಕುಂದೇ ಮತಿಸ್ಸತಿ. ಯಾವ ಭಾಗವತದಲ್ಲಿ ಪ್ರತಿಪಾದಿತವಾದ ತತ್ವಗಳ ವಿಷಯದಲ್ಲಿ ಶ್ರದ್ಧೆಯನ್ನು ಇಟ್ಟವರಿಗೆ ತುಂಬ ಭಗವಂತನಲ್ಲಿ ಮನಸ್ಸು ಬರ್ತದೆ, ದೇವರಲ್ಲಿ ಮನಸ್ಸು ಸ್ಥಿರವಾಗಿ ನೆಲೆಗೊಳ್ಳುತ್ತದೆ. ಹೀಗಾಗುವುದಕ್ಕೆ ಭಾಗವತದಲ್ಲಿಯ ಶ್ರದ್ಧೆ ಅದು ಕಾರಣವಾಗಿದೆ. ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾಂ ಅಕುತೋ ಭಯಂ. ಮೋಕ್ಷ ಬೇಕು ಎಂದು ಅಪೇಕ್ಷಿಸುವಂತಹ ಯಾವ ವಿರಕ್ತರಾದ ಯೋಗಿಗಳು ಶಮದಮಾದಿ ಸಾಧನ ಸಂಪತ್ತಿಯಿಂದ ಸಂಪನ್ನರಾದವರೋ ಅಂಥವರಿಗೆ ಹರೇರ್ ನಾಮಾನುಕೀರ್ತನಂ ಕರ್ತವ್ಯತೆಯ ನಿರ್ಣೀತಂ. ಕರ್ತವ್ಯತೆಯ ಎಂಬ ಪದವನ್ನು ಅಧ್ಯಾಹಾರ ಮಾಡಬೇಕಿಲ್ಲಿ. ಹರೇರ್ ನಾಮಾನುಕೀರ್ತನಂ ಕರ್ತವ್ಯತೆಯ ನಿರ್ಣೀತಂ, ಕರ್ತವ್ಯವೆಂದು ನಿರ್ಣಯಿಸಲ್ಪಟ್ಟಿದೆ. ಭಗವಂತನ ನಾಮದ ಕೀರ್ತನ ಅಂದರೆ ನಾರಾಯಣ 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 ಇಷ್ಟೇ ಅಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಾದವಾರ್ಯರು ನಾಮಾನುಕೀರ್ತನ ಅಂದರೆ
ಹರೇಹೇ ನಾಮ. ನಾಮ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ ಇತ್ಯಾದಿ ಸಚ್ಶಾಸ್ತ್ರಗಳೆಲ್ಲ ಭಗವಂತನ ನಾಮ. ಸಂಜ್ಞಾತಶ್ಚೇತ್ ತದುಕ್ತಮಸ್ತಿತು ತದಪಿ ಎಂಬ ಸೂತ್ರದಲ್ಲಿ ವೇದವ್ಯಾಸ ದೇವರು ಅದನ್ನು ದೃಢಪಡಿಸಿದ್ದಾರೆ. ನಾಮವ ಏತದ್ ಋಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವವೇದ ಎಂಬುದಾಗಿ ಹೇಳಿದಂತೆ ಋಗ್ವೇದಾದಿ ಸಚ್ಛಾಸ್ತ್ರಗಳೇನಿವೆ ಆ ಸಚ್ಛಾಸ್ತ್ರಗಳೆಲ್ಲವೂ ಕೂಡ ನಾಮ ಎಂದು ಕರೆಯಲ್ಪಡ್ತವೆ. ಆ ವಿಧವಾದ ನಾಮಗಳು, ಆ ನಾಮಗಳು ಅದನ್ನು ನಾವು ಅನುಕೀರ್ತನ ಮಾಡುವುದು, ಚಿಂತನ ಮಾಡುವುದು, ಅರ್ಥ ತಿಳಿಯುವುದು ಅದು ಉತ್ತಮವಾಗಿರುವಂತಹ ಸಾಧನೆ ಎಂಬುದಾಗಿ ಹೇಳಿದ್ದಾರೆ. ನೋಡಯ್ಯ, ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈರ್ಹಾಯನೈರಿಹ. ಎಷ್ಟು ನನ್ನ ಆಯುಷ್ಯ ಅಂತ ಗೊತ್ತಿಲ್ಲ, ಗೊತ್ತಿದ್ರೂ ಪ್ರಮತ್ತ ಎಚ್ಚರವಿಲ್ಲ, ಸಾಧನೆ ಮಾಡಿಕೊಳ್ಳಬೇಕೆಂಬಂತಹ ಎಚ್ಚರವಿಲ್ಲ. ಈ ತರಹದ ಮನುಷ್ಯನಿಗೆ ಎಚ್ಚರವಿಲ್ಲದ ಮನುಷ್ಯನಿಗೆ ಎಷ್ಟು ವರ್ಷ ನನ್ನದು ಆಯುಷ್ಯ ಅಂತ ಗೊತ್ತಿಲ್ಲದೆ ವ್ಯರ್ಥ. ಮೊದಲನೇದ್ದು, ಇವನಿಗೆ ಸಾಧನೆ ಮಾಡುವ ಬುದ್ಧಿ ಇಲ್ಲ. ಎರಡನೇದಾಗಿ, ಇನ್ನೆಷ್ಟು ವರ್ಷ ಆಯುಷ್ಯ ಅಂತ ಅವನಿಗೆ ಗೊತ್ತಿಲ್ಲ. ಅಂಥ 100 ವರ್ಷ ಇದ್ರೇನು, ಯಾವಾಗ ನಾನು ಸಾಯ್ತೇನೋ, ಇನ್ನೂ ಬೇಕಾದಷ್ಟು ದಿವಸ ಇದೆ ಅಂತ ಅನ್ಕೊಂಡು ಸಾಧನೆಯನ್ನು ಬಿಟ್ಟು ತನ್ನ ಭೋಗದಲ್ಲಿ ಆಸಕ್ತನಾಗ್ತಾನೆ. ಆದರೆ ಆ ಮನುಷ್ಯ ಅದಕ್ಕೆ ಹೇಳ್ತಾರೆ, ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸ್ಸಯತಃ. ಇಷ್ಟೇ ಹೊತ್ತು, 7 ದಿನ ನೀನು ಬದುಕೋದು, ಅದಾದ ಮೇಲೆ ಸತ್ತೋಗ್ತಿ ಅಂತ ಗೊತ್ತಾಗಿಬಿಟ್ರೆ ಪರೀಕ್ಷಿತ್ ಎಲ್ಲ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಸಾಧನೆ ಮಾಡುವುದಕ್ಕೆ ತತ್ಪರತೆ ಬರ್ತದೆ. ಪರೀಕ್ಷೆ ಎಂದೋ ಇದೆ ಅಂತ ಹೇಳಿದರೆ ಅಭ್ಯಾಸ ಮಾಡುವುದಿಲ್ಲ. ಇಂಥ ಜೂನ್ ಎಂಡಿಗೆ ಪರೀಕ್ಷೆ ಅಂತ ಹೇಳಿದರೆ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೌಂಟ್ ಡೌನ್ ಶುರುವಾಗತ್ತೆ. ಹಾಗೆ ಆಯುಷ್ಯ ಇಷ್ಟಿದೆ ಅಂತ ಗೊತ್ತಾದಾಗ ಕೌಂಟ್ ಡೌನ್ ಶುರುವಾಯಿತು. ಅದಾದಾಗ ಮನುಷ್ಯನಿಗೆ ಎಷ್ಟು ತತ್ಪರತೆ ಬರ್ತದೆ, ಅಷ್ಟು ಏನೋ ಗೊತ್ತಿಲ್ಲ, ಒಟ್ಟಿಗೆ ಪರೀಕ್ಷೆ ಇದೆ ಅಂತ ಹೇಳಿದರೆ ಬರುವುದಿಲ್ಲ. ಹಾಗೆ ಮೃತ್ಯುವು ಕೂಡ ಮರಣ ಇವೆಂದಿದೆ ಅಂತ ಅನ್ನೋದು ಗೊತ್ತಾದರೆ ಯಾವ ವಿಧವಾದ ತತ್ಪರತೆ ಬರ್ತದೆ, ಅದು ಪ್ರಮತ್ತನಾಗದಿರುವವನಿಗೆ. ಪ್ರಮತ್ತನಾದ ವ್ಯಕ್ತಿಗೆ ಏನಿಲ್ಲ, ತನ್ನಷ್ಟಕ್ಕೆ ತಾನು ಆನಂದವಾಗಿರ್ತಾನೆ. ನೋಡಿಯ, ನಿನಗೆ 7 ದಿನ ಕಡಿಮೆ ಆಯಿತು ಅಂತ ತಿಳಿಬೇಡ, ಬೇಕಾದಷ್ಟಾಯ್ತು. ಮುಹೂರ್ತ ಖಟ್ವಾಂಗೋ ನಾಮ ರಾಜರ್ಷಿ. ಖಟ್ವಾಂಗ ಎಂಬಂತಹ ರಾಜರ್ಷಿ ಅವನು ಕೇವಲ ಒಂದೇ ಒಂದು ಮುಹೂರ್ತ ಅಂದರೆ 2 ಘಟಿಕ ಅಂದರೆ 48 ನಿಮಿಷ. ಕೇವಲ 48 ನಿಮಿಷಗಳ ಕಾಲ ಅವನಿಗೆ ಗೊತ್ತಿತ್ತು. ಅವನು ದೇವತೆಗಳಿಗೆ ಸಹಾಯ ಮಾಡುವುದಕ್ಕೆ ಹೋದ. ದೈತ್ಯರ ಜೊತೆಗೆ ಯುದ್ಧ ನಡೆದಿತ್ತು. ದೇವತೆಗಳಿಗೆ ಸಹಾಯ ಮಾಡಿದ. ಭಾರೀ ಘೋರವಾಗಿ ಯುದ್ಧವಾಗಿ ದೇವತೆಗಳಿಗೆ ಗೆಲುವು ತಂದುಕೊಟ್ಟ. ಆ ದೇವತೆಗಳು ಕೇಳಿದರು, ನಿನಗೇನು ಬರಬೇಕು ಬೇಡು. ಅವನು ಹೇಳಿದ, ಇನ್ನೇನಿಲ್ಲ, ನಾನು ಯಾವಾಗ ಸಾಯ್ತೀನಿ ನನಗೆ ಹೇಳಿ. ಅಯ್ಯೋ ಮಹಾರಾಯ, ಇನ್ನು 2 ಮುಹೂರ್ತಗಳಲ್ಲಿ ನೀನು ಸತ್ತೋಗ್ತಿ. ಅಷ್ಟಂದಾಗ ಕ್ಷಣದಲ್ಲಿ ಸ್ವರ್ಗದಿಂದ ಕೆಳಗೆ ಬರುವ ಶಕ್ತಿಯನ್ನು ಕೊಟ್ಟರವನಿಗೆ ಅವನು ತನ್ನ ತಪಸ್ಸಿನಿಂದ ಬಂದ ಮನೆಗೆ ಕೂತ್ಕೊಂಡು ತನ್ನ ಸಾಧನೆಯನ್ನು ಮಾಡುವುದಕ್ಕೆ ಪದ್ಮಾಸನದಲ್ಲಿ ಕೂತ್ಕೊಂಡು ತಾನು ತಿಳಿದ ಎಲ್ಲ ಭಗವಂತನ ರೂಪಗಳನ್ನು, ಗುಣವನ್ನು ತಿಳಿದು ಉಪಾಸನೆಯನ್ನು ಮಾಡಿ ಧ್ಯಾನವನ್ನು ಮಾಡಿ ಸದ್ಗತಿಯನ್ನು ಹೊಂದೇ ಬಿಟ್ಟ. ಅಂದರೆ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಸಾಧನೆ ಇದೆ. ಆದ್ದರಿಂದ ಸಾಧನೆಗೆ ಸಮಯಕ್ಕಿಂತಲೂ ಹೆಚ್ಚಾಗಿ ತತ್ಪರತೆ ಹೆಚ್ಚು ಬೇಕು. 4 ಗಂಟೆ ಪೂಜೆ ಮಾಡ್ತಾರೆ, 4 ನಿಮಿಷವಾದರೂ ಅವರಿಗೆ ಆ ಪೂಜೆಯಲ್ಲಿ ಆಸಕ್ತಿ ಇರ್ತದಾ? ಇದು ಬಹಳ ಮುಖ್ಯ. ನಾವು ತಮಾಷೆ ಮಾಡುವುದಕ್ಕಲ್ಲ, ಇದನ್ನು ಟೀಕೆ ಮಾಡುವುದಕ್ಕಲ್ಲ, ಅವನನ್ನು ಬೈಯುವುದಕ್ಕಲ್ಲ. ಯಾರು 4 ಗಂಟೆ ಪೂಜೆ ಮಾಡ್ತಾನೆ ಅವನನ್ನು ಬೈದರೆ ಪೂಜೆ ಮಾಡದೇ ಇದ್ದದ್ದಂತೂ ಸತ್ಯ. ಅವನು ಪೂಜೆ ಮಾಡುವವನ ಪಾಪವನ್ನು ನಾವು ಕಸಿಕೊಂಡದ್ದಾಯಿತು. ಆ ಅನರ್ಥವನ್ನು ಮಾಡಲಿಕ್ಕೆ ಹೋಗಬಾರ್ದು. ಹೇಳುವ ತತ್ಪರತೆ ನಮಗೆ ಇರಬೇಕು, ತನ್ಮಯತೆ ಬೇಕು. ಆ ತನ್ಮಯತೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡುವುದಕ್ಕೆ ಕಾರಣವಾಗ್ತದೆ. ತನ್ಮಯತೆ ಇಲ್ಲದೆ ಸಾಧನೆ ಆಗುವುದಿಲ್ಲ. ಆದ್ದರಿಂದ ನಿನಗಾದರೂ ಅವನು 48 ನಿಮಿಷಗಳಲ್ಲಿ ಅವನು ಸಾಧನೆಯನ್ನು ಮಾಡಿಕೊಂಡು ಸದ್ಗತಿಯನ್ನು ಹೊಂದಿದ. ನಿನಗೆ 7 ದಿನಗಳಿವೆ ರಾಜ, ಯಾಕೆ ಯೋಚನೆ ಮಾಡ್ತೀನಿ ನೀನು? ಅಂತಕಾಲಯತೆ ಪುರುಷಃ ಆಗತೆ ಗತ ಸಾಧ್ವಸಃ. ಭಯವನ್ನು ಪಡಬಾರ್ದು. ಸಾವು ಅಂದ ತಕ್ಷಣಕ್ಕೆ ಭಯ ಶುರುವಾಗ್ತದೆ.
ಸಾವು ಅಂದ ತಕ್ಷಣಕ್ಕೆ ಭಯ ಶುರುವಾಗ್ತದೆ. ಸಾಧಕನಾದವನು ಭಯವನ್ನು ಮೀರಿ ನಿಲ್ಲಬೇಕು. ಸಾಧಕನಾದವನು ಭಯವನ್ನು ಮೀರಿ ನಿಂತಾಗ ಮಾತ್ರ ಅವನಿಗೆ ಸಾಧನೆ ಆಗ್ಲಿಕ್ಕೆ ಸಾಗ್ತದೆ. ಇಲ್ಲದೇ ಇದ್ದರೆ ಸಾಧನೆ ಆಗುವುದಿಲ್ಲ. ಬರೀ ಚಿಂತೆ ಭಯ ಅವೇ ಬುದ್ಧಿಯಲ್ಲಿ ಆಕ್ರಮಿಸಿ ತಮ್ಮ ಕೆಲಸವನ್ನು ಮಾಡ್ತವೆ, ನಮಗೆ ಸಾಧನೆಯನ್ನು ಮಾಡಲು ಕೊಡುವುದಿಲ್ಲ. ಪರೀಕ್ಷೆಯ ಸಂದರ್ಭದಲ್ಲೂ ಹೀಗೆ ಆಗೋದು. ಪರೀಕ್ಷೆಯ ಸಂದರ್ಭ ಹತ್ತಿರ ಬಂದಂತೆ ಅಭ್ಯಾಸವಾಗುವುದಕ್ಕಿಂತ ಟೆನ್ಷನ್ ಹೆಚ್ಚಾಗತ್ತೆ. ಆ ಟೆನ್ಷನ್ನಿನಲ್ಲಿ ಅಭ್ಯಾಸ ಕಮ್ಮಿ ಆಗತ್ತೆ ಕದಾಚಿತ್. ಹಾಗಾಗಿ ಅದು ಪ್ರಯೋಜನವಿಲ್ಲ. ಗತ ಸಾಧ್ವಸಃ, ಮೊದಲು ಭಯವನ್ನು ಕಳೆದುಕೊಂಡು ಅಂತಕಾಲೇತ ಪುರುಷ ಆಗತೆ ಅಂತಂತಾರೆ. ಅಂತಕಾಲೇತ ಪುರುಷ ಆಗತೆ ಅಂತಂದರೆ ಆಗತೆ ಅಂದರೆ ಆಗತೆ ಅಲ್ಲ, ಅಂತಕಾಲ ಬಂದೇ ಬಂದಿರ್ತದೆ, ಕದಾಚಿತ್ ಗೊತ್ತಾಗೋದಿಲ್ಲ. ಗೊತ್ತಾಗದೆ ಅಂತಕಾಲ ಬಂದರೆ ಏನು ಪ್ರಯೋಜನ? ಅದಕ್ಕೆ ಆಗತೆ ಅಂದರೆ ಚೆನ್ನಾಗಿ ಜ್ಞಾತವಾದಾಗ. ಆಗತೆ ಅಂದರೆ ಗತ ಅವಗತ, ತಿಳಿದಾಗ. ಅಂತಕಾಲ ಬಂದಿದೆ ಎಂದು ತಿಳಿದಾಗ ಮನುಷ್ಯ ಭಯವನ್ನು ಬಿಟ್ಟು ಛಿಂದ್ಯಾತ್ ಅಸಂಗ ಶಸ್ತ್ರೇಣ, ಅಸಂಗ ಎಂಬ ಶಸ್ತ್ರದಿಂದ, ಸಂಘ ವಿರೋಧಿಯಾದ ನಿತ್ಯಾನಿತ್ಯ ವಿವೇಕ ರೂಪವಾದ ಶಸ್ತ್ರದಿಂದ ತಾನು ತನ್ನ ದೇಹದ ಮೇಲೆ ಹಾಗೂ ದೇಹ ಸಂಬಂಧಿಗಳಾದ ಜನರ ಮೇಲೆ ಮೋಹವನ್ನು ಬಿಡಬೇಕು. ಮೋಹವನ್ನು ಬಿಡಬೇಕಾದ್ರೆ ಏನು ಮಾಡಬೇಕು? ಕೊನೆ ಕಾಲದಲ್ಲಿ ಮಾಡಬೇಕಾದ ಸಾಧನೆಯನ್ನು ಹೇಳ್ತಾರೆ. ಬಹಳ ಮಹತ್ವದ ಸಾಧನೆ ಇದು, ಬಹಳ ಮಹತ್ವದ ಸಾಧನೆ ಇದು. ಸಾಧನೆ ಮಾಡುವುದಕ್ಕೆ ಕೊನೆ ಕಾಲ ಬಂದಿದೆ ಅಂತ ಗೊತ್ತಾದರೆ ಆ ಹೊತ್ತಿಗೆ ಅವಶ್ಯವಾಗಿ ಮನುಷ್ಯ ತಾನು ಮನೆಯಿಂದ ದೂರ ಹೋಗಿಬಿಡಬೇಕು. ಮನೆಯಿಂದ ದೂರ ಹೋಗಿಬಿಡಬೇಕು ಮೊದಲೇ ಕೆಲಸ. ಯಾಕೆ ಅಂದರೆ ಮನೆ ಇದ್ದರೆ ಮನೆ ಮೇಲೆ ಮೋಹ ಬೆಳೀಲಿಕ್ಕೆ ಶುರುವಾಗ್ತದೆ. ಮನೆ ಸಂಪಾದನೆ ಮಾಡಿದ್ದು, ಅಲ್ಲಿ ಹಣ ಇಟ್ಟಿದ್ದೀನಿ, ಇಲ್ಲಿ ಬಂಗಾರ, ಇಲ್ಲಿ ಒಡವೆಗಳು, ಇದೆಲ್ಲ ಹೆಂಡತಿ ಮಕ್ಕಳು ಬಳಗ ಬಂಧು ಇವರೆಲ್ಲ ಇದ್ದಾರೆ, ಅವರನ್ನೆಲ್ಲ ಬಿಟ್ಟು ಹೇಗೆ ಹೋಗೋದು ಇತ್ಯಾದಿಗಳು ಶುರುವಾಗತ್ತೆ. ಅವರೇನೋ ಒತ್ತಾಯ ಮಾಡಿ ಊಟಕ್ಕೆ ಹಾಕ್ತಾರೆ, ಊಟವನ್ನು ಮಾಡಬೇಕು. ಅಲ್ಲಿ ಮತ್ತೆ ರಾಗದ್ವೇಷಗಳು, ಹುಳಿ ಹೆಚ್ಚಾಯಿತು, ಖಾರ ಕಮ್ಮಿ ಆಯಿತು ಇತ್ಯಾದಿ. ಹೀಗಾಗಿ ಮೋಹ ಮಮತೆಗಳೇ ಬೆಳೀತಾ ಹೋಗುತ್ತೆ. ಬಿಟ್ಟು ಹೋದರೆ ಏನಾಯಿತು ಆಯಿತು, ಹಾಳಾಗಿ ಹೋಗಲಿ, ನನಗೂ ಅದಕ್ಕೂ ಸಂಬಂಧವಿಲ್ಲ. ಇಷ್ಟು ದಿವಸ ಅನಿವಾರ್ಯವಾಗಿ ಪ್ರಾರಬ್ಧವಶಾತ್ ನಾನು ಆ ಜಗತ್ತಿನಲ್ಲಿ ಮುಳುಗಿದ್ದೆ, ಈಗಲಾದರೂ ನಾನು ಅದನ್ನು ಬಿಟ್ಟಿರಬೇಕು ಅಂತ ನಮ್ಮದ ನಿಶ್ಚಯವನ್ನು ಮಾಡಿಕೊಂಡು ಗೃಹತ್ ಪ್ರವ್ರಜಿತ, ಸನ್ಯಾಸವನ್ನು ಸ್ವೀಕಾರ ಮಾಡಿದಂತೆ ದೂರದಲ್ಲಿ ಹೋಗಿ ಪುಣ್ಯತೀರ್ಥ ಜಲಗಳಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ದೇಹಶುದ್ಧಿ, ಅದರಿಂದ ಪುಣ್ಯ, ಶುಚಿಯಾದ ದೇಶದಲ್ಲಿ ಏಕಾಂತದಲ್ಲಿ ಕೂತ್ಕೊಂಡು ಆಸನವನ್ನು ಕಲ್ಪಿಸಿಕೊಂಡು ಅದರ ಮೇಲೆ ತಾನು ಸ್ಥಿರವಾಗಿ ಕೂತಿರಬೇಕು. ಸ್ಥಿರವಾಗಿ ಕೂತ್ಕೊಂಡು ಸಾಯುವ ಕಾಲದಲ್ಲಿ ಮಾಡಬೇಕಾದ ಸಾಧನೆಗಳನ್ನು ಹೇಳ್ತಾರೆ. ಏನು? ತ್ರಿವೃತ್ ಅಕಾರ ಉಕಾರ ಮಕಾರ ಎಂಬ 3 ಅಕ್ಷರಗಳಿಂದ ಕೂಡಿದಂತಹ ಭಗವತ್ ಪ್ರತಿಪಾದಕವಾದ ಶ್ರೇಷ್ಠವಾದ ಮಂತ್ರ ಅದು ಓಂಕಾರ. ಆ ಓಂಕಾರವನ್ನು ಮನಸ್ಸಿನಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡುವಾಗ, ಅದನ್ನು ಧ್ಯಾನ ಮಾಡುವಾಗ ಶುದ್ಧಂ ಅಂದರೆ ಮಂತ್ರವನ್ನು ಜಪ ಮಾಡುವಾಗ ಬಹಳ ವೇಗದಿಂದ ಕೆಲವರು ಮಾಡ್ತಾರೆ, ಕೆಲವರು ತುಂಬ ವೇಗದಿಂದ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ಒಬ್ಬರು ಮಾಡ್ತಾರೆ, ಅವರು ಮಂತ್ರವನ್ನು ಜಪ ಮಾಡುವುದು ಯಾವ ಮಂತ್ರಕ್ಕೆ 50 ನಿಮಿಷಗಳು ಬೇಕೋ ಅವರು ಹೇಳ್ತಾರೆ 1000 ಮಂತ್ರವನ್ನು ಮಾಡುವುದಕ್ಕೆ 50 ನಿಮಿಷ ಬೇಕಾದದ್ದು ನನಗೆ 10-12 ನಿಮಿಷ ಸಾಕು ಅಂತಂತಾರೆ. ಸಾಕು ಅಂತಾರೆ ಅಂದರೆ ಏನರ್ಥ? ಗಾಯತ್ರಿ 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 ಅಂತ 1000 ಸಲ ಅನ್ಲಿಕ್ಕೂ 12 ನಿಮಿಷ ಬೇಕಾದೀತು. ಗಾಯತ್ರಿ ಮಂತ್ರವನ್ನು ಮಾಡೋದೆಲ್ಲಿ? ಇಷ್ಟು ಅವಸರದಿಂದ ಅಂದರೆ ಸಾಧನೆ ಆಗುವುದಿಲ್ಲ. ಅದು 1000 ನಿಮಿಷ 1000 ಗಾಯತ್ರಿಯನ್ನು 10-12 ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ಹೇಳ್ತಾರೆ. ಅಬ್ಬಾ ಅಂತನಬೇಕು ಜನ ಅಂತ ಅವರು ಏನೋ ಭಾವನೆ ಇಟ್ಕೊಂಡಿದ್ದಾರೆ. ಯಾರೂ 1000 ಗಾಯತ್ರಿಯನ್ನು ಮಾಡೇ ಇಲ್ವೋ ಏನೋ ಎಂಬಂತೆ. ಹಾಗಾಗುವುದಿಲ್ಲ. ಎಲ್ಲ ಮಾಡಿದವರಿಗೆ ಗೊತ್ತು, ನಮಗೆ ಮಿನಿಮಮ್ 50 ನಿಮಿಷ ಬೇಕು. ಅವರಿಗೆ 12 ನಿಮಿಷ ಅಂದರೆ ಹೇಗಾಗತ್ತದು?